ಸರಿ ಸೀಸನ್ 12 ಅಲ್ಲ, ಸೀಸನ್ 12ಅಲ್ಲಿ ತುಂಬ ಖುಷಿ ಆಯಿತು. ಕನ್ನಡದ ಇತಿಹಾಸಗಳನ್ನ ಒಂದು ಬಿಗ್ ಬಾಸ್ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ನೋಡ್ಸಿರೋ ತುಂಬ ಖುಷಿ ಆಯಿತು. ಸುದೀಪಣ್ಣ ಅವ್ರು ಹೇಳಿದರು ಈ ಸರಿ ಎಲ್ಲ ಕನ್ನಡಮಯವಾಗಿರಬೇಕು ಅಂತ ಹೇಳಿದ್ರು. ಅದೇ ರೀತಿ ಆ ಬಿಗ್ ಬಾಸಲ್ಲಿ ಈ ಸರಿ ನಮಗೆ ಕನ್ನಡಮಯವಾಗಿ ಕಾಣ್ಬೋದು, ಇತಿಹಾಸಗಳನ್ನ ಕಾಣ್ಬೋದು. ಅದು ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ. ಧರ್ಮೇಂದ್ರ ಅನ್ನೋರೊಬ್ಬರು ಇತಿಹಾಸ ತಜ್ಞ, ಅವರು ಸಹ ಅದಕ್ಕೆ ಒತ್ತು ಕೊಟ್ಟು ಕೆಲಸ ಮಾಡಿದ್ದಾರೆ. ತುಂಬ ಖುಷಿ ಆಗುತ್ತೆ. ನನಗೂ ಖುಷಿ ಆಯಿತು ಸರ್, ಈ ಸರಿ ಬಿಗ್ ಬಾಸ್ ಕನ್ನಡಮಯ ಆಗೋದಕ್ಕೆ ನಮ್ಮಂಥ ಹೋರಾಟಗಾರರು ತುಂಬ ಖುಷಿ ಆಗುತ್ತೆ ನೋಡೋಕ್ಕೆ. ಅಂದರೆ ಮತ್ತು ಈಗ ಬಂದಿರುವಂಥ ಕಂಟೆಸ್ಟೆಂಟ್ಗಳು ನೀವೆಲ್ಲ ನೋಡಿದಿರಾ, 19 ಜನ ಕಂಟೆಸ್ಟೆಂಟು. ಹೇಗೆ ಅನ್ನಿಸ್ತು ನಿಮ್ಗೆ? ಮುಂಚೆ ಏನಾದ್ರು ಇತ್ತಾ ಇವ್ರು ಬರ್ತಾರೆ ಅಂತ ಏನಾರು? ಕೆಲವ್ರು ಇತ್ತು, ಯಾರೋ ಕಾಕ್ರೋಚ ಸುಧೀರು, ಗಿಲ್ಲಿ ನಟ ಅವರು ಇವರೆಲ್ಲ ಮೊದಲೇ ಬರಬೇಕಾಯಿತು. ಅದು ಬಿಟ್ಟರೆ ಸ್ವಲ್ಪ ಕೆಲವ್ರ ಮೇಲೆ ಬೇಸರ ಇದೆ. ಒಂದೇ ಒಂದು ಫಿಲಮ್ ಮಾಡಿ ಒಂದೇ ಒಂದು ಹೀರೋಯಿನ್ ಪಾಠ ಮಾಡಿದ ತಕ್ಷಣ ಅವನ್ನೇ ಕರ್ಕೊಂಡ್ಬಂದಿದ್ದೀವಿ. ಸಾಧನೆ ಮಾಡೋದು ಎಷ್ಟೋ ಜನ ಇದ್ದಾರೆ. ಇವಾಗ ಅನು ಅಕ್ಕ ಆಗಿರ್ಬೋದು, ಸುಮಾರು ಜನ ಹೆಣ್ಮಕ್ಳಿದ್ದಾರೆ. ಆದರೆ ಒಂದು ಖುಷಿ ಏನಂದರೆ ಉತ್ತರ ಕರ್ನಾಟಕ ಕಡೆಯಿಂದ ಮಲ್ಲಮ್ಮ ಅನ್ನೋರು ಕೊಟ್ಟಿದ್ದಾರೆ ಆ ತಾಯಿಗೆ, ತುಂಬ ಖುಷಿ ಆಯಿತು. ಅದೇ ಬ್ಯಾಲೆನ್ಸ್ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಒಂದೊಂದು ಪ್ರಾಂತ್ಯಕ್ಕೆ ಒಬ್ಬರು ಕೊಟ್ಟು ಅದನ್ನು ಮಾಡೋಂಥ ಕೆಲಸನ ಬಿಗ್ ಬಾಸ್ ಅವ್ರು ಮಾಡಿದ್ದಾರೆ. ಆದರೆ ಕೆಲವು ಜನ ಹಿಡಿಯಿದ್ದಾರೆ ಅನ್ನೋದಕ್ಕೆ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಹಿಂಗಿದೆ ಸರ್. ಯಾರು ಬರಬಾರ್ದಿತ್ತು ಅಂತ ಅನ್ಸುತ್ತೆ ಇವಾಗ? ಬರಬೇಕು ಎಲ್ಲ ಕನ್ನಡಿಗರೇ. ಆದರೆ ಹೊಸತನ ನೋಡಿಸಿ ಅಂತ ಹೇಳಿದ್ರು ಏನೋ ಕನ್ನಡಮಯವಾಗಿದೆ. ಆದರೆ ನೋಡಿದ್ದೀವಲ್ಲ, ಒಂದು ಸೀರಿಯಲ್ ಮಾಡ್ದವನ್ನೇ ಕರ್ಕೊಂಬಂದು ನೋಡ್ದವ್ರನ್ನೇ ಏನು ನೋಡ್ತೀವ ನೀವು? ಬಿಗ್ ಬಾಸಲ್ಲಿ ಹೊಸ ಬೇಕು, ಹೊಸತನ ಇರಬೇಕು, ಹೊಸ ಅನುಭವ ಆಗಿರಬೇಕು. ಇವಾಗ ಮಲ್ಲಮ್ಮ ಅವ್ರು ಕೊಟ್ಟರು, ಅದೇ ರೀತಿ ಸಿಕ್ಕಿರೋರು ಯಾಕೆ ಸಿಗಲ್ವ? ನಮ್ಮ ಕರ್ನಾಟಕದಲ್ಲಿ 6 ಕೋಟಿ ಜನ ಇದ್ದೀವಿ. ಸೀರಿಯಲ್ ಮಾಡಿ ಆಲ್ರೆಡಿ ಈ ಸೀರಿಯಲ್ ನೋಡಿ ಬೇಜಾರಾಗಿರ್ತೈತೆ ಅಂತ ಕರ್ಕೊಂಬಂದು ನೀವು ಬಿಗ್ ಬಾಸ್ಗೆ ಹಾಕಿದ್ರೆ ನಾವೇನು ನೋಡೋಣ? ಅವನ ಟ್ಯಾಲೆಂಟ್ ಏನು ನೋಡೋಕ್ಕಾಗುತ್ತೆ? ನಾವು ಟ್ಯಾಲೆಂಟ್ ಇರೋರನ್ನ ಕಲಿಸಿ ಒಳಗಡೆ ಎಲ್ಲ ಸಪ್ಪಗಾಗೋತೀವಿ. ಸೀರಿಯಲಲ್ಲಿ ನೋಡಿ ಸಪ್ಪಗಾಗಿರ್ತೀವಿ. ಇಲ್ಲಿ ಬಿಗ್ ಬಾಸ್ ಬಂದು ನೋಡೋಣ ಸಪ್ಪಗಾಗಿ ನಿಮ್ಮ ಜೋಶ ಬರ್ತೈತೆ ಅವ್ರು ನೋಡೋದು. ಇನ್ನು ರಕ್ಷಿತಾ ಅಂತ ತುಳು ಕಡೆಯವರು, ಅವರು ಬಂದ್ಬಿಟ್ಟು ಆಲ್ರೆಡಿ ಟ್ರೋಲ್ ಕೂಡ ಆಗಿದ್ರು. ತುಂಬ ಟ್ರೋಲು, ನೀನು ವಿಡಿಯೋನೇ ಮಾಡಬೇಡ, ನೀನು ರೀಲ್ಸ್ ನೋಡೇ ನಮ್ಗೆ ಸಾಕಾಗಿದೆ, ಬಿಗ್ ಬಾಸ್ ಅಲ್ಲೂ ಕೂಡ ನೀವು ನೋಡ್ಬೇಕಂತ ಕೇಳ್ತಿದ್ರೆ. ಈಗ ಏನಾಗುತ್ತೆ ಅಂದರೆ ಒಂದೊಂದು ಪ್ರಾಂತ್ಯಕ್ಕೆ ಒಬ್ಬರು ಕೊಡ್ಬೇಕು ಅನ್ನೋ ಲೆಕ್ಕಾಚಾರ ಮಾಡಿ ಅವ್ರನ್ನ ಕೊಟ್ಟಿರ್ಬೋದೇ ಹೊರತು ಏನು ಸಂದೇಶ ಹೆಣ್ಮಗಿಂದ? ಅನು ಅಕ್ಕ ಅವ್ರನ್ನು ಇದು ಮಾಡ್ಬಿಟ್ಟು ನೀವು ಇವ್ರನ್ನ ನಿಲ್ಸಿದ್ರೆ ಅನು ಅಕ್ಕ ಅವರು ಮೇಲ್ಗೈ ಇದ್ದಾರೆ, ಸೇವೆ ಮಾಡಿದ್ದಾರೆ. ಇವಾಗ ರೀಲ್ಸ್ ಮಾಡಿದ್ರೆ ಅಂದ್ಬಿಟ್ಟು ಎಲ್ಲಾನ ಕರ್ಕೊಂಬರ್ತಾರೆ. ಏನು ಅದಕ್ಕೊಂದು ಘನತೆ ಗೌರವಗಳು ಬೇಡವಾ? ಹೆಣ್ಮಗು ಯಾರೇ ನಾವು ಗೌರವ ಕೊಡ್ತೀವಿ. ಆದರೆ ಸಾಧನೆ ಮಾಡೋರು ಸಾವಿರಾರು ಜನ ಇದ್ದಾರೆ. ಇವಾಗ ಈ ಟ್ರೋಲ್ ಹಾಕ್ಕೊಂಡು ಕನ್ನಡ ಯಾಕೆ ಮಾತಾಡಲಿ ಅನ್ನೋದು, ಆಮೇಲೆ ಕನ್ನಡದಲ್ಲಿ ಆ ಪದ ಉಪಯೋಗಿಸ್ತಾರೆ. ಆ ದೇವ್ರಿಗೆ ಹೇಗೆ ಗೊತ್ತಾಗಬೇಕು, ಮೆಚ್ಚಬೇಕದು ಅಂಥ ಪದಗಳನ್ನ ಉಪಯೋಗಿಸ್ತಾರೆ. ಏನು ಸಂದೇಶ ಕೊಡ್ತಾರೆ ಜನಗಳಿಗೆ ಅನ್ನೋದನ್ನ ಕಾದು ನೋಡೋಣ ಆಯ್ತು. ಬಿಗ್ ಬಾಸ್ ಮಾಡೋದು ಯಾರೋ ಕರಾವಳಿ ಭಾಗನೋ, ರಕ್ಷಿತವರು ಕರ್ನಾಟಕದವರು. ಪ್ರತಿಯೊಬ್ಬರು ಮೂಲೆಯಲ್ಲಿ ಪ್ರತಿಯೊಬ್ಬರು ಯಾರೇ ಬಂದು ನಾವು ಕನ್ನಡಿಗರನ್ನು ನೋಡ್ತೀವಿ. ಯಾವುದೋ ಇಂಥ ಪ್ರಾಂತ್ಯಕ್ಕೆ ಸೇರಿದವರು, ಇಂಥ ಜಿಲ್ಲೆಗೆ ಸೇರಿದವರು ನಾವು ಹೇಳೋಕ್ಕಾಗಲ್ಲ. ಅದರಲ್ಲಿ ಇವರು ಕೊಟ್ಟಬೋದು. ಇನ್ನೂ ಅವರಲ್ಲಿ ಕರಾವಳಿ ಭಾಗದಲ್ಲಿ ಎಂತೆಂಥ ಸಾಧನೆ ಮಾಡಿರೋ ಹೆಣ್ಮಕ್ಳಿದ್ದಾರೆ, ಗಂಡು ಮಕ್ಳಿದ್ದಾರೆ, ಕೊಡ್ಬೋದಾಯಿತು. ಇವ್ರು ಹೇಳಕ್ಕೆ ಇವ್ರ ಸಾಧನೆ ಏನು ಸಾಧನೆ ನೋಡಿ ಇವರು ಬಿಗ್ ಬಾಸ್ ಅವ್ರು ಕರ್ಕೊಂಡು ಜನರಿಗೆ ಗೊತ್ತು. ನೋಡೋಣ, ಕಾದು ನೋಡೋಣ. ನನಗೆ ಸ್ಪಷ್ಟವಾಗಿ ಕನ್ನಡ ಬರೋಲ್ಲ. ಆಮೇಲೆ ಮೊನ್ನೆ ಒಂದ್ಸಲಿ ಬೆಂಗಳೂರಿಗೆ ಬಂದಾಗ ಕನ್ನಡ ಏನಕ್ಕೆ ಮಾತಾಡಬೇಕು ಅನ್ನೋ ಹೆಣ್ಮಗು ಇವತ್ತು ಬಿಗ್ ಬಾಸ್ ಒಳಗಡೆ ಇದ್ದಾರೆ. ಅಂದರೆ ನಮ್ಮ ಹತ್ರ ನೋವಿನ ಸಂಗತಿ. ಈ ಕನ್ನಡ ಪರ ಸಂಘಟನೆ ಎಷ್ಟೋ ಜನ ಹೆಣ್ಮಕ್ಳು ಇದ್ದಾರೆ. ಈ ನಾಡು ನುಡಿ ಹೋರಾಟ ಮಾಡೋ ಕೇಸ ಇಂಥವ್ರನ್ನ ಕರ್ಕೊಂಬೋದಾಯ್ತು ಅವರು. ಈ ಹೆಣ್ಮಗನ್ನ ಕರ್ಕೊಂಡಿದ್ರಲ್ಲ, ಏನು ಈ ಹುಡುಗಿ ಒಳಗಡೆ ಸಂದೇಶ ಏನು ಕೊಡುತ್ತೆ ಅಂತ ಕಾದು ನೋಡೋಣ. ನಾವು ನಮಗೆ ಗೊತ್ತಿದೆ, ಬಿಗ್ ಬಾಸ್ ಅವ್ರಿಗೆ ಗೊತ್ತಿದೆಯಲ್ಲ ಏನೋ ಕೊಡ್ತಾರೆ ಕಂಟೆಂಟ್ ಅಂದ್ಬಿಟ್ಟು. ನೋಡೋಣ, ಕಾದು ನೋಡೋಣ ಬಿಡಿ. ಎಲ್ಲ ಹೆಣ್ಮಕ್ಳಿಗೂ ನಾವು ಸಹಕಾರ ಕೊಡೋಣ, ಎಲ್ಲ ನಮ್ಮ ಕನ್ನಡಿಗರೇ. ಆದರೆ ನೋಡೋಣ ಅವ್ರದ್ದು ನಾವು ಉತ್ತಮ ಅಂತ ಕೊಡ್ಬೋದಾಯ್ತು. ಇವರು ಕೊಟ್ಟ ನೋಡೋಣ ಆಯ್ತು. ಇನ್ನು ಹಳೆ ಬಿಗ್ ಬಾಸ್ ಎಲ್ಲ ನೀವು ನೋಡ್ಕೊಂಡು ಬಂದಿದ್ದೀರಾ. ಈ ಸಲ ಏನು ಹೊಸತನ ತರಬೇಕು ಅಂತ ಅನ್ಸುತ್ತೆ ಸರ್? ಹೊಸತನ ಒಂದೇನಂದರೆ ನಾಡಿಂದು ಕಲೆ ಸಾಹಿತ್ಯನ ಬಿಂಬಿಸಿದ್ದಾರೆ ಒಂದು. ಆದರೆ ತೊಗೊಬೇಕಾದಾಗ ಕ್ಯಾಂಡಿಡೇಟ್ಗಳಲ್ಲಿ ಸುಮಾರು 10 ಜನ ಯಾರೂ ನಮಗೆ ಇದು ಸರಿಪಡಿಸಿಲ್ಲ. ನಮಗೆ ಅಷ್ಟು ಇಷ್ಟ ಆಗಿಲ್ಲ. ಇನ್ನೂ ನೋಡಿ ತೊಗೊಬೋದಾಯಿತು. ಇವತ್ತು ಬಿಗ್ ಬಾಸ್ ಅನ್ನೋದು ವರ್ಷದಿಂದ ವರ್ಷಕ್ಕೆ ಬರ್ತಾನೆ ಇರುತ್ತೆ, ಹೊಸತನ ಅಂತ ಹೇಳ್ತಾರೆ. ಆದರೆ ಎಲ್ಲೋ ಇಂಥ ಕ್ಯಾಂಡಿಡೇಟ್ ನೋಡಿ ನಮ್ಮ ಮನಸ್ಸಿಗೆ ಸ್ವಲ್ಪ ಬೇಜಾರಾಯ್ತು. ಇನ್ನೂ ಒಳ್ಳೊಳ್ಳೆ ಸಾಧನೆ ಮಾಡಿದ್ರು ನಾವು ಒಳಗೆ ಕರ್ಕೊಂಬೋದಾಯ್ತಲ್ಲ, ಅವಕಾಶ ಕೊಡ್ಬೋದಾಯ್ತಲ್ಲ. ಎಷ್ಟೋ ಜನ ವಂಚಿತರಾಗಿದ್ದಾರೆ, ಕೊಡ್ಬೋದಾಯ್ತು ಅವ್ರಿಗೆ. ಇವರು ಸೀರಿಯಲ್ ಇಂಥವ್ರು ನೋಡ್ಕೊಂಡೆ ನಾವು ಏನು ಇಲ್ಲಿ ಬಂದು ಏನು ಸಾಧನೆ ಮಾಡ್ತಾರೆ ದೇವರಿಗೆ ಗೊತ್ತು. ನೋಡೋಣ ಮುಂದೊಂದು ದಿವಸ ಬಿಗ್ ಬಾಸಲ್ಲಿ ಒಳಗಡೆ ಇವ್ರು ಹೆಂಗೆ ಟಕಫರ್ ಆಗ್ತಾರೆ ಅಂತ ನೋಡ್ಬೇಕು. ಅಂದರೆ ಸೀರಿಯಲ್ ಅವ್ರನ್ನ ಜಾಸ್ತಿ ತಗೊಂಡಿದ್ದಾರೆ ಅನ್ಸುತ್ತೆ. ಈಗ ಅಲ್ಲಿ ಅದೇ ಸೀರಿಯಲ್ ಅದೇ ಚಾನಲಲ್ಲಿ ಇರೋರೇ ಬರ್ತಾ ಇರ್ತಾರೆ. ಏನು ಹೊಸತನ ಏನಿದೆ?
ಎಲ್ಲೋ ಒಂದು ಜಾಗದಲ್ಲಿ ಇರೋನು ಯಾರೋ ಗುರುತಿಸಿದ್ರೆ ಒಂದು ಬೆಲೆ ಇರುತ್ತೆ, ಅವ್ರು ಬಂದ್ಮೇಲೆ ಅವ್ರನ್ನ ಬದುಕು ಕಟ್ಕೊತಾರೆ. ಬದುಕು ಕಟ್ಕೊಂಡವನ್ನೇ ಕರ್ಕೊಂಬಂದು ಇಲ್ಲಿ ಏನು ನೋಡ್ತೀವಿ ಸ್ವಾಮಿ? ಇಲ್ಲಿ ಸೀರಿಯಲಲ್ಲಿ ನೋಡಿ ನೋಡಿ ಬೇಜಾರಾಗಿರ್ತೈತೆ ಅವ್ನ, ಇಲ್ಲಿ ಕರ್ಕೊಂಬಂದು ಏನು ನೋಡ್ತೀವ ನೀವು? ಏನು ತೆಗಿತೀವ ಅವರಿಂದ? ಎಲ್ಲಾನು ಸೇರಿಸಿ ಎಲ್ಲರಿಗೂ ಕೊಡಬೇಕು ಅಂದ್ಬಿಟ್ಟು ಎಲ್ಲ ವರ್ಗದಲ್ಲಿರೋರ್ಗೂ ಸೇರಿಸಿ ಕೊಡ್ಬೇಕಾಯ್ತು. ಕೊಟ್ಟಿಲ್ಲ ನೀವು. ಒಬ್ಬ ರೈತ ಇಲ್ಲ ಈ ಸರಿ, ಬೇಜಾರಾಗುತ್ತೆ ನಮಗೆ. ಯಾರು ರೈತ ಅಂದರೆ ಸ್ಟೇಜ್ ಮೇಲೆ ಬಂದು ಇದು ನಾನು ರೈತ, ನಾನು ಬಡವನು, ನಾನು ಹೊಟ್ಟೆಪಾಡಿಗೆ ಬಂದೆ, ಅಲ್ಲಿ ಬಸ್ ಸ್ಟ್ಯಾಂಡಾಗ ಮಲಗಿದ್ದೆ, ಇಷ್ಟೆಲ್ಲ ಕಷ್ಟ. ಇಲ್ಲಿ ಬುಳ್ಳೆ ಬಿಡೋಬೇಡ, ನಿಜವಾದಂಥ ರೈತನ ಒಬ್ಬನ ಕೊಟ್ಟಿರೋ ನಮ್ಗೆ ಖುಷಿ ಆಗಿರೋದು. ಯಾಕಂದ್ರೆ ನಾವು ಹೋರಾಟಗಾರರು, ರೈತ ಇಲ್ದಿದ್ದು ಇವತ್ತು ಏನಿಲ್ಲ ಅಂಥವ್ರು ಯಾರೋ ಗುರ್ತಿಸ್ಕೊಂಬೋದಾಯ್ತು. ಚಾನ್ಸ್ ಕೊಟ್ಟಿಲ್ಲ. ನೋಡೋಣ ಇನ್ನು ಇವ್ರದ್ದು ಏನು ಎತ್ತ ಅನ್ಬಿಟ್ಟು. ಅಂದರೆ ಇನ್ನೂ ಹಳೆ ನಟರು ಕೂಡ ಇದ್ರು, ಹಳೆ ನಟ ನಟಿಯರಿದ್ರು, ಅವ್ರಿಗೆ ಸಿನಿಮಾದಲ್ಲೂ ಅವಕಾಶಗಳು ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಮಾತುಗಳು ಕೂಡ ಕೇಳ್ಬೋದು. ಇಂಥ ಒಂದು ಅವಕಾಶನ ಕೊಟ್ಟರೆ ಬಿಗ್ ಬಾಸ್ಗೆ ಮುಂದೆ ಅವ್ರಿಗೆ ಅವಕಾಶಗಳು ಸಿಗ್ಬೋದಿತ್ತು. ನೋಡಿ, ಹಳೆ ನಟರು ಹೊಸ ನಟರು ಅವಶ್ಯಕತೆ ಇಲ್ಲ. ಆಯ್ತು, ಅವ್ರು ಬಂದು ಅವ್ರದ್ದೊಂದು ಕೊಡುಗೆ ಏನು ಕೊಟ್ಟು ಹೋಗೋರೆ. ಕೊಟ್ಟಿರೋ ಏನು ಕೊಡಬೇಕು? ನಾನು ಹೇಳ್ತಾ ಇರೋದು ಏನು, ಕರ್ನಾಟಕದಲ್ಲಿ ಏನು 100 ಜನ ಇನ್ನೂ ಇಷ್ಟೇ ಜನ ಇರೋದು, ಬೇಡ ಎಲ್ಲರೂ ಕೊಡಿ ಬಿಡ್ರಿ. ಹಳೆ ನಟರು ಹೊಸ ನಟರು ಬೇಡ, ಇನ್ನೂ ಹೊಸಬ್ರನ್ನ ನಟರು ಮಾಡ್ರಿ ನೀವು. ಏನೋ ಬಂದವ್ರು ಐಪಿಗೆ ಬಂದು ಶೆಡ್ ಆಗಿರೋ ಕರ್ಕೊಂಬಂದು ಇಲ್ಲಿ ಅವನ ತಿರ್ಗಾ ಬೆಳೆಸೋ ಬದ್ದ ಶೆಡ್ ಆಗಿರೋ ಯಾರೋ ಕಣ್ಣಿಗೆ ಕಾಣಂತವ್ನು ಅಂತ ಪ್ರತಿಭೆನೇ ಅವಕಾಶ ಕೊಟ್ಟು ಮೆರೆಸ್ರಿ ನೀವು. ಅದು ಒಂದು ನಾಡಿಗೆ ನೀವು ಕೊಡೋಂಥ ಕೊಡುಗೆ ಬಿಗ್ ಬಾಸ್ ಅವರು. ಅದು ಬಿಟ್ಬಿಟ್ಟು ಎಲ್ಲರೂ ಕರ್ಕೊಂಬಂದು ಐಪ್ ಇಲ್ದವ್ನಿಗೆ ಐಪ್ ಕೊಡೋಂಥ ಕೆಲಸ ಮಾಡೋದು, ಎಲ್ಲರೂ ಗೊತ್ತಿ ಡೆಮ್ಮಿ ಆಗಿರೋನ್ನ ಎತ್ಕೊಂಬಂದು ಇಲ್ಲಿ ಶೇನ್ ಮಾಡೋದು, ಟ್ರೋಲ್ ಆಗಿರೋನ್ನ ಎತ್ಕೊಂಬಂದು ಶೇನ್ ಮಾಡೋದು ಬಿಟ್ಟು ನಿಜವಾದಂಥ ಸಕ್ರಿಯವಾಗಿ ಕೆಲಸ ಮಾಡೋಂಥವ್ರಿಗೆ ಅವಕಾಶ ಕೊಟ್ಟರೆ ಒಂದು ನಾಡು ನುಡಿ ಜನಗಳು ಗುರುತಿಸಿ ಅವ್ರಿಗೊಂದು ಗೌರವ ಕೊಡೋದ್ರ ಮುಖಾಂತರ ಅವರು ಒಂದು ಬೆಳಕಿಗೆ ಬರ್ತಾರೆ ಅನ್ನೋ ಕೇಳಕ್ಕೆ ಇಚ್ಛೆ ಪಡ್ತೀನಿ.